ಬನ್ನಿ ಸ್ನೇಹಿತರೆ, ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಮಂಗಳೂರು ಗೋಳಿ ಬಜ್ಜಿ ಮಾಡ್ತಾ ಇದ್ದೀವಿ ನೋಡಿ. ಮೈದಾ ಹಿಟ್ಟು ತೊಗೊಂಡಿದ್ದೀನಿ, 1/4 kg ಮೈದಾ ಹಿಟ್ಟಿದೆ. ಇದಕ್ಕೆ ಏನೇನು ಹಾಕಬೇಕು ಅಂದರೆ 1 ಸ್ಪೂನು ಶುಗರ್ ಸಕ್ಕರೆ, ಆಮೇಲೆ 1 ಸ್ಪೂನು ಅಜ್ವೈನ್ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಪುಡಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ಹಾಕಲ್ಲ, ಇದರಲ್ಲಿ ಸ್ವಲ್ಪ ಹಾಕ್ತೀನಿ. ಆಮೇಲೆ 1 ಕಪ್ ಮೊಸರು ತೊಗೊಂಡಿದ್ದೀನಿ ನೋಡಿರಿ, ಸ್ವಲ್ಪ ಹುಳಿ ಮೊಸರು. ಅಂದರೆ ನಿನ್ನೆ ಸಂಜೆನಾಗ ಹೆಪ್ಪು ಹಾಕಿಟ್ಟಿದ್ದು, ಫ್ರಿಜ್ಜಲ್ಲಿ ಇಟ್ಟಿಲ್ಲ, ಹೊರಗೆ ಇಟ್ಟಿದ್ದೆ. ಸ್ವಲ್ಪ ಹುಳಿಯಾಗಿದೆ, ಸ್ವಲ್ಪ ಹುಳಿ ಮೊಸರು ಹಾಕಿದ್ರೆ ಚೆನ್ನಾಗಿರುತ್ತಲ್ವ, ಅದಕ್ಕಾಗಿ 1 ಕಪ್ ಮೊಸರು ತೊಗೊಂಡಿದ್ದೀನಿ. ಬರ್ರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿರಿ. ತೆಗಿತೀನಿ, ಇಷ್ಟು ನೋಡಿಬಿಟ್ಟು ಹಾಕೊತೀನಿ, ಜಾಸ್ತಿ ಆಗುತ್ತೆ ಅಂತ ನನಗೆ ಅನಿಸಿದ ಮಟ್ಟಿಗೆ. ಸ್ವಲ್ಪ ಸೋಡಾ ಪುಡಿ ಇಷ್ಟು ತೆಗೆದೀನಿ ನೋಡಿರಿ, ಅರ್ಧ ಹಾಕಿನಿ, ಅರ್ಧ ತೆಗೆದೀನಿ. ಇದಕ್ಕೆ ಅಜ್ವೈನ್ ಹಾಕ್ತೀನಿ ನೋಡಿರಿ. ಅಜ್ವೈನ್ ಜೀರಿಗೆ ಆದರೂ ಹಾಕೋಬೋದು, ನನಗೆ ಅಜ್ವೈನ್ ಸ್ಮೆಲ್ ಚೆಂದ ಬರುತ್ತಲ್ಲ. ಆಮೇಲೆ ಅಜ್ವೈನ ಡೈಜೆಷನ್ಗೂ ಒಳ್ಳೆ ಇದಾಗುತ್ತೆ, ಹೀಗಾಗಿ ಶುಗರ್ ಹಾಕ್ತಾಯಿದ್ದೀನಿ. ಶುಗರ್ ಒಳ್ಳೆ ಕಲರ್ ಬರುತ್ತೆ, ಶುಗರ್ ಹಾಕಿದ್ರೆ ಒಳ್ಳೆ ಕಲರ್ ಬರುತ್ತೆ, ಹೀಗಾಗಿ ಶುಗರ್ ಹಾಕಿದ್ದೀನಿ. ಇವಾಗ ಮೊಸರು ಹಾಕ್ಕೊಂಡು ಕಲಿಸ್ಕೊತೀನಿ ನೋಡಿರಿ. ಮೊಸರು ಹಾಕ್ಕೊತೀನಿ. ನೀವು ಇದಕ್ಕೆ ಹಸಿ ಕೊಬ್ಬರಿ, ಅಂದರೆ ಹಸಿ ಕೊಬ್ಬರಿ, ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಹಾಕ್ಕೋಬೋದು. ಆಮೇಲೆ ಶುಂಠಿ ಹಾಕ್ಕೋಬೋದು, ಜೀರಿಗೆ, ಆಮೇಲೆ ಹಸಿಮೆಣ್ಸಿಕಾಯಿ ಅದು ಹಾಕ್ಬೋದು. ನಾನು ಸಪ್ರೇಟ್ ಚಟ್ನಿ ಮಾಡ್ಕೊತಾ ಇದ್ದೀನಿ. ಇದು ಏನಿಲ್ಲ, ಪ್ಲೇನಾಗಿ ಮಾಡ್ತೀನಿ ಇದನ್ನು. ಹಸಿಮೆಣ್ಸಿಕಾಯಿ ಹಾಕೋದಿಲ್ಲ, ಅದರಲ್ಲಿ ಮಕ್ಕಳು ತಿಂತಾರಲ್ರಿ, ಹೀಗಾಗಿ ಹಸಿಮೆಣ್ಸಿಕಾಯಿ ಬಂದು ಅಂದ್ರೆ ಅವ್ರು ತಿನ್ನಂಗಿಲ್ಲ, ತೆಗೆದು ಒಕ್ಕಡ್ತಾರೆ. ಹಿಂಗಾಗಿಬಿಟ್ಟು ನಾನು ಪ್ಲೇನಾಗಿ ಹೀಗೆ ಮಾಡ್ತಾಯಿದ್ದೀನಿ. ಸಪ್ರೇಟ್ ಚಟ್ನಿ ಮಾಡಿಟ್ಟು ಕೊಬ್ಬರಿ ಚಟ್ನಿ ಮಾಡ್ತೀನಿ. ಇದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದನ್ನು ಸ್ವಲ್ಪ 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 ಮೊಸರು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಬರೋಣ. ಇದಷ್ಟನ್ನ ಹಾಕ್ಕೊಂಡ್ಬಿಡ್ತೀನಿ ಮೊಸರು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಹಾಕ್ಕೊತೀನಿ. ಸ್ವಲ್ಪ ನೋಡಿ ನೀರು ಹಾಕ್ಕೊಳ್ಳೋಣ. ಕಲಿಸ್ಕೊತೀನಿ. ಇದು ಕಲಿಸ್ಕೊಂಡ ಮೇಲೆ ಸಿಗ್ತೀನಿ, ಹೆಂಗೆ ಕಲಿಸ್ಕೊಂಡಿನಿ ಅಂತೇಳಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇವಾಗ ಇಲ್ಲಿ ಹಿಟ್ಟು ರೆಡಿಯಾಗಿದೆ, ಆಮೇಲೆ ಇಲ್ಲಿ ಎಣ್ಣೆ ಕಾದಿದೆ. ಈಗಾಗಲೇ ರೆಡಿ 2 ಉಬ್ಬಿಗೆ ಕರೆದಿದ್ದೀನಿ, ವಿಡಿಯೋ ಮಾಡೋದಾಗಲಿಲ್ಲ ಆವಾಗ. ಇವಾಗ ನೋಡಿ ಈಗ ಬಿಡ್ತಾ ಇದ್ದೀನಿ ನಾನು. ಸ್ವಲ್ಪ ಹಿಟ್ಟು ನಾನೇ ತಿಳಿ ಮಾಡ್ಕೊಂಡಿದ್ದೀನಿ. ತಿಳಿ ಅಂದರೆ ಸ್ವಲ್ಪ ಲೂಸ್ ಇದೆ ಹಿಟ್ಟು, ಯಾಕಂದರೆ ಸ್ವಲ್ಪ ಗಟ್ಟಿಯಾಗಿಬಿಟ್ರೆ ಒಳಗಡೆ ಪಳ್ಳಾಗೋದಿಲ್ಲ, ಹತ್ತಿ ಥರ ಮೃದುವಾಗಿರೋದಿಲ್ಲ. ಹೀಗಾಗಿ ಸ್ವಲ್ಪ ನಾನು ಈ ಥರ ತಿಳು ಮಾಡ್ಕೊಂಡಿದ್ದೀನಿ. ನಾವು ಸಣ್ಣ ಸಣ್ಣ ಹಾಕಿದ್ರೂ ಎಷ್ಟು ದೊಡ್ಡದಾಗಿ ಉಬ್ಬುತ್ತಾ ಇದ್ದಾವೆ ನೋಡಿ, ಈ ಥರ. ಭಾಳ ಚಂದ ಸಾಫ್ಟಾಗಿ ಆಗ್ತಾವ್ರಿ. ಆಲ್ರೆಡಿ 2 ಉಬ್ಬಿ ಮಾಡಿ ಹಾಕಿದ್ದೀನಿ. 2 ಉಬ್ಬಿ ಅಂದರೆ 2 ಸರಿ ಮಾಡಿ ತೆಗೆದಿದ್ದೀನಿ. ಯಜಮಾನ್ರು ಬೇಗ ಡ್ಯೂಟಿಗೆ ಹೋಗ್ತಾರಲ್ಲ, ಹೀಗಾಗಿ ಅವ್ರಿಗೆ ಮಾಡಿಕೊಟ್ಟಿದ್ದೀನಿ, ತಿಂದುಬಿಟ್ಟು ಹೋದರು. ಇವಾಗ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ತಿರುಗಿ ಹಾಕ್ಕೋಬೇಕು. ಕೆಲವೊಂದು ತಿರುಗುತ್ತವೆ, ಕೆಲವೊಂದು ಅಷ್ಟೇ ಇರ್ತಾವೆ, ನಾವೇ ಅದನ್ನು ತಿರುಗಿಸ್ಬೇಕು. ಚಂದ ಆಗ್ತಾವೆ ಕಲರ್, ಭಾಳ ಚಂದ ನೈಸ್ ಇರ್ತಾವೆ. ಈ ಥರ ಮಾಡಿದರೆ ಎಲ್ಲ ಕಡೆನೂ ಬೇಯ್ತಾವೆ. ನೋಡಿ ಸ್ನೇಹಿತರೆ, ಎಲ್ಲ ಬೆಂದಿದ್ದಾವೆ. ಇವಾಗ ತೊಗೊಂಬಿಡೋಣ. ನೋಡಿ ಎಷ್ಟು ಚಂದ ಕೆಂಪಾಗಿದ್ದಾವಲ್ಲ, ನೋಡಿ ಎಷ್ಟು ಕಲರ್ಫುಲ್. ಇಷ್ಟೇ ನೋಡಿ ಸ್ನೇಹಿತರೆ, ನಾನು ಮಾಡಿರುವ ಮಂಗಳೂರು ಸ್ಟೈಲ್ ಗೋಳಿ ಬಜ್ಜಿ ಹೆಂಗಾಗಿದ್ವು ಅಂತ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ತಿಳಿಸ್ರಿ. ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ನೋಡಿ ಈ ಥರ ಇನ್ನು ಇಷ್ಟು ಹಿಟ್ಟಿದೆ, ಅದನ್ನು ಹಾಕ್ಕೊಂಡ್ಬರ್ತೀನಿ. ನೋಡಿ ಸ್ನೇಹಿತರೆ, ಗೋಳಿ ಬಜ್ಜಿ ಈ ಥರ ಆಗಿದ್ದಾವೆ.
ನೋಡಿ ಕ್ರಿಸ್ಪಿ ಆಗಿದ್ದಾವೆ, ಹಾಗೆ ಸಾಫ್ಟ್ ಕೂಡ ಆಗಿದ್ದಾವೆ. ನಾನು ಮಾಡಿರುವ ಗೋಳಿ ಬಜ್ಜಿ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತಾ ಅಂತ ಒಂದು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿ ತಿಳಿಸಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ತುಂಬ ಜನ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ನೋಡಿ ಸ್ನೇಹಿತರೆ, ಮೈಸೂರು ಗೋಳಿ ಬಜ್ಜಿ ಇಷ್ಟೆಲ್ಲ ತಿಂದಮೇಲೆ ಟೀ ಇರಲೇಬೇಕಲ್ವ. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಟೀ ಇಲ್ಲ ಅಂತಂದ್ರೆ ನಡೆಯೋದಿಲ್ಲ. ನಾಷ್ಟ ಆದಮೇಲೆ ಟೀ ಕುಡಿದ್ರೇ ತಿಂದದ್ದು ಡೈಜೆಷನ್ ಆಗುತ್ತೆ. ಆ ಥರ ನಾವು ಬನ್ನಿ ಇವಾಗ ಟೀ ಕುಡಿತಾ ಇದ್ದೀನಿ ನೋಡಿ. ಹೀಗೆ ನಾವು ಟಿಫಿನ್ ಆದಮೇಲೆ ಟೀ ಕುಡಿದ್ರೇ ಒಂದು ನಮ್ಗೆ ಎನರ್ಜಿ.